ಸಚಿವ ಜಮೀರ್ ಅಹಮದ್ ಪುತ್ರನ ಸಿನಿಮಾ ರಿಲೀಸ್. ತುಮಕೂರಿನಲ್ಲಿ ಕಲ್ಟ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್. ಗಾಯತ್ರಿ ಥಿಯೇಟರ್ ಮುಂದೆ ಅಭಿಮಾನಿಗಳ ಸಂಭ್ರಮಾಚರಣೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜೈದ್ ಖಾನ್ ಅವರ ಸಿನಿಮಾ ಇಂದು ತೆರೆಗೆ ಬಂದಿದ್ದು ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಹೌದು, ಇಂದು ರಾಜ್ಯಾದ್ಯಂತ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದ್ದು ಸಿನಿಮಾ ನೋಡಲು ಫ್ಯಾನ್ಸ್ ಥಿಯೇಟರ್ನತ್ತ ಆಗಮಿಸುತ್ತಿದ್ದಾರೆ. ತುಮಕೂರಿನಲ್ಲಿಯೂ ಜೈದ್ ಖಾನ್ ಅಭಿನಯದ ಕಲ್ಟ್ ಸಿನಿಮಾ ರಿಲೀಸ್ ಆಗಿದ್ದು ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ನಗರದ ಗಾಯತ್ರಿ ಥಿಯೇಟರ್ನಲ್ಲಿ ಕಲ್ಟ್ ಸಿನಿಮಾ ರಿಲೀಸ್ ಆಗಿದ್ದು ಮೊದಲ ದಿನದ ಸಿನಿಮಾ ನೋಡಲು ಅಭಿಮಾನಿಗಳು ಮುಗಿಬಿದ್ರು. ಥಿಯೇಟರ್ ಮುಂದೆ ನಟ ಜೈದ್ ಖಾನ್ನ ಕಟೌಟ್ ಬ್ಯಾನರ್ ಹಾಕಲಾಗಿದ್ದು ಕಟೌಟ್ಗಳಿಗೆ ಅಭಿಮಾನಿಗಳು ಹಾರವನ್ನ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇನ್ನು ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾಗೆ ಅಭಿಮಾನಿಗಳು, ವಿದ್ಯಾರ್ಥಿಗಳು ಹಾಗೂ ಸಿನಿಮಾ ಪ್ರೇಕ್ಷಕರು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದು ಮೊದಲ ದಿನವೇ ಸಿನಿಮಾಗೆ ಫ್ಯಾನ್ಸ್ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಗಾಯತ್ರಿ ಥಿಯೇಟರ್ ಮುಂಭಾಗ ತಮಟೆ ಏಟಿಗೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಿನಿಮಾ 100 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಾಣಲಿ ಎಂದು ಶುಭ ಹಾರೈಸಿದ್ರು. ಇನ್ನು ಸಿನಿಮಾ ವೀಕ್ಷಿಸಿದ ಅಭಿಮಾನಿಗಳು ಸಿನಿಮಾದ ಸಾಂಗ್, ಸಾಹಿತ್ಯ, ಡೈಲಾಗ್ ಚೆನ್ನಾಗಿದೆ ಎಂದು ಸಿನಿಮಾ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಲಾಸ್ಟ್ ಪಾರ್ಟ್ ಹುಡುಗರುಗಳು ತಿಳ್ಕೊಳ್ಳೋದು ಬೇಜಾನಿದೆ. ಚೆನ್ನಾಗೈತೆ ಫಿಲಮ್. ನನ್ನ ಮಗನೇ ಡೈಲಾಗ್ ಇತ್ತು, ನಾಗೆ ಸಾಹಿತ್ಯ ಅಂತ ಎಲ್ಲ ಇಷ್ಟ ಆಯ್ತು. ಡೈಲಾಗು ಚೆನ್ನಾಗಿ ಇಷ್ಟ ಆಯ್ತು. ಸಖತ್ತಾಗಿದೆ ಮೂವಿ. ನಮಗೆ ಒಂದು ನಿಮಿಷನೂ ಎಲ್ಲೂ ಬೋರ್ ಆಗಿಲ್ಲ. ಇತ್ತೀಚೆಗೆ ನೋಡಿರೋ ಮೂವೀಸಲ್ಲಿ ಅಲ್ಟಿ ಮಸ್ತಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಖತ್ತಾಗಿದೆ. ಕಾನ್ಸೆಪ್ಟ್ ಮಾತ್ರ ಲವ್ ಕಾನ್ಸೆಪ್ಟ್, ಬಟ್ ಸಖತ್ತಾಗಿದೆ. ಅದು ಮೋಸ ಮಾಡಿ ಹೋಗ್ತಾರಲ್ಲ, ಆಮೇಲೆ ಅವಳು ಹೆಂಗೆ ಬಂದು ಅವಳು ನೋವಲ್ಲಿದ್ರು ಬೇರೆಯವ್ರನ್ನ ಹೆಂಗೆ ಸಮಾಧಾನ ಮಾಡ್ತಾಳೆ, ಅದು ಎಲ್ಲ ಸಖತ್ತಾಗಿದೆ. ಇನ್ನು ಸ್ಯಾಂಡಲ್ವುಡ್ಗೆ ರೈಸಿಂಗ್ ಸ್ಟಾರ್ ಹುಟ್ಟುಕೊಂಡಿದ್ದು ಕನ್ನಡ ಚಿತ್ರರಂಗವನ್ನ ಎತ್ತರಕ್ಕೆ ಬೆಳೆಸ್ತಾರೆ ಎಂದು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಜೈದ್ ಖಾನ್ ಸೂಪರ್ ಸ್ಟಾರ್, ಮೂವಿ ಮಾತ್ರ ಸೈಕೈತೆ. ಫುಲ್ ಗೆಚ್ಚು, ಫುಲ್ ಅವನ ಕ್ಯಾರೆಕ್ಟರ್ ಎಲ್ಲ ಫುಲ್ ಚಿಂತೆ ಮಾಡೋನ್ಗರ ಫುಲ್ ಮೂವಿ ಫುಲ್ ಗಿಚ್ಚಿತ್ತು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮೂವಿ ಬಂದಿದೆ, ಭಾಳ ಚೆನ್ನಾಗಿದೆ ಅಂತ ಇವತ್ತು ನಾನು ಕೂಡ ಭಾವಿಸ್ತಿದ್ದೀನಿ. ಏನು ಇವತ್ತು ಹೊಸ ಒಬ್ಬ ರೈಸಿಂಗ್ ಸ್ಟಾರ್ ಆಗಿ ನಮ್ಮ ಕರ್ನಾಟಕದಲ್ಲಿ ಜೈದ್ ಖಾನ್ ಅವರು ಉಬ್ಬಿ ಬರ್ತಾ ಇದ್ದಾರೆ. ಈ ಜನರ, ಈ ಹುಡುಗರ ಕ್ರೇಜ್ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಒಂದು ಹೆಸರನ್ನು ದೇಶದಲ್ಲಿ ಉನ್ನತ ಮಟ್ಟದಲ್ಲಿ ಕೈ ಹಿಡಿತಾರೆ ಅಂತ ಒಂದು ಭಾವನೆ ಕೂಡ ಬರ್ತಾ ಇದೆ. ಈ ಥರ ಕನ್ನಡ ಚಿತ್ರರಂಗದಲ್ಲಿ ಯುವ ಪ್ರತಿಭೆಗಳಿಗೆ, ಹೊಸ ಪ್ರತಿಭೆಗಳಿಗೆ ನಾವೆಲ್ಲ ಕೂಡ ಬಹಳ ಒಂದು ಸಹಕರಿಸಬೇಕು. ಇದು 2ನೇ ಸಿನಿಮಾ ಆಗಿರೋದ್ರಿಂದ 2ನೇ ಸಿನಿಮಾ ಅಂತಾನೆ ಅನ್ನಿಸ್ತಾ ಇಲ್ಲ. ಈಗ ಕ್ರೌಡ್ ಬರ್ತಾ ಇದೆ. ಮೊದಲನೇ ಶೋ ಕೂಡ ಹೌಸ್ಫುಲ್ ಆಗಿ, 2ನೇ ಶೋ ಕೂಡ ಈಗಾಗಲೇ ಹೌಸ್ಫುಲ್ ಆಗಿದೆ. ನೀವೆಲ್ಲ ನೋಡಿದ್ದೀರಾ ಸಂಭ್ರಮಾಚರಣೆ ಯಾವ ಥರ ನಡೀತಾ ಇದೆ ಅಂತ. ಎಲ್ಲರೂ ದಯವಿಟ್ಟು ಬಂದು ಈ ಒಂದು ಫಿಲ್ಮನ್ನು ನೋಡಿ. ಏನು ಜನ ಹೇಳ್ತಿರೋ ರೀತಿಯಾಗಿ, ನಾನಂತೂ ಮೂವಿ ನೋಡಿಲ್ಲ, ಆದರೆ ಜನ ಹೇಳ್ತಿರೋ ರೀತಿಯಾಗಿ ಕ್ರೇಜ್ ಬರ್ತಾ ಇದೆ ನೋಡಲಿಕ್ಕೆ. ಈ ಜನ್ರೇಷನ್ನ ಒಂದು ಯುವಕರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಏನು ಲವ್ ಅನ್ನೋವಂಥ ಒಂದು ಇದರಲ್ಲಿ ಹೋಗಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ, ಆ ಒಂದು ಅಡಿಕ್ಟ್ ಆಗಬಾರ್ದು, ಈ ರೀತಿಯಾಗಿದೆ ಒಂದು ಒಳ್ಳೆಯ ಒಂದು ಮೆಸೇಜು ಕೂಡ ಇದೆ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ದಯವಿಟ್ಟು ಸಹಕರಿಸಿ ಇಂಥ ಯುವ ಪ್ರತಿಭೆಗಳಿಗೆ ಮುಂದೆ ದೊಡ್ಡ ಮಟ್ಟದಲ್ಲಿ ಸ್ಟಾರ್ನಾಗಿ ಬೆಳೆಯಲಿಕ್ಕೆ ಎಲ್ಲರೂ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ರೆಸ್ಪಾನ್ಸು ಭಾಳ ಚೆನ್ನಾಗಿ ಬರ್ತಾ ಇದೆ. ರಾಜ್ಯದಲ್ಲೂ ಕೂಡ ಬರ್ತಾ ಇದೆ. ಬರೀ ಫಸ್ಟ್ ಶೋಗೆನೇ ಇವತ್ತು ಭಾಳ ಅಬ್ರವಾದಂಥ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ತಾವು ಕೂಡ ನೋಡಿದ್ದೀರಾ, ತಾವು ಕೂಡ ಈಗ ರಿವ್ಯೂಸ್ಗಳನ್ನು ತಗೊಂಡಿದ್ದೀರಾ. ಉತ್ತಮವಾದಂಥ ರಿವ್ಯೂಸ್ ಬಂದಿದೆ. ನಾವು ಭಾವಿಸ್ತಾ ಇದ್ದೀವಿ 100 ದಿವಸದಿಂದ ಮೇಲೆ ಈ ಫಿಲಮ್ ರೆಕಾರ್ಡ್ ಆಗಿ ಮುರಿದು ಆಚೆ ಬರುತ್ತೆ ಅಂತ ನಮ್ಮ ಭಾವನೆ ಇದೆ. ರಚಿತಾ ರಾಮ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಇನ್ನೊಬ್ಬರು ಮಲೈಕಾ ಅಂತ ಅವರೊಬ್ಬರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಓವರ್ ಆಲ್ ಒಂದು ಒಳ್ಳೆ ಯುವಕರಿಗೆ ಮೆಸೇಜ್ ಕೊಟ್ಟಿದೆ ಈ ಮೂವಿ ಅಂತ ನಾನು ಭಾವಿಸಿದ್ದೀನಿ, ಎಲ್ಲ ಹೇಳ್ತಾ ಇರೋ ರೀತಿಯಾಗಿ. ಇನ್ನು ಕಲ್ಟ್ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಅಭಿಮಾನಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು 100 ದಿನ ಪೂರೈಸಲಿ ಎಂದು ಹಾರೈಸಿದ್ರು. ಸ್ಯಾಂಡಲ್ವುಡ್ನಲ್ಲಿ
ಕಲ್ಟ್ ಮೂವಿ ಹೊಸ ದಾಖಲೆಯನ್ನ ಬರೆಯುತ್ತಾ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.